ನನ್ನ ಹೆಂಡತಿಗೋಸ್ಕರ ಬೂದುಗುಂಬಳಕಾಯಿ ಹಲ್ವ ಮಾಡಿದ್ದೇನೆ. ಟೇಸ್ಟ್ ಹೇಗಿದೆ ಅಂತ ಕೇಳೋಣ ಬನ್ನಿ ಮಾರಾರೆ. ವಾ ಏನೇನೋ ಮಾಡ್ಕೊಂಬರ್ತೀರ ಕಣ್ರಿ. ವಾವ್, ಸಕ್ಕತ್ತಾಗಿದೆ. ಬೂದುಗುಂಬಳಕಾಯಿ ಹಲ್ವ ಮಾಡಿದ್ದು ಹೇಗೆ ಬನ್ನಿ ನೋಡೋಣ. ಮೊದಲಿಗೆ ಕ್ಲೀನ್ ಮಾಡಿ ಇಟ್ಟಿದ್ದ ಬೂದುಗುಂಬಳಕಾಯಿನ ಹೆಚ್ಚಿಟ್ಟಿದ್ದೇನೆ. ಆ ಹೆಚ್ಚಿಟ್ಟಿದ್ದ ಬೂದುಗುಂಬಳಕಾಯಿನ ಬೀಜವನ್ನು ಸಪರೇಟ್ ಮಾಡಿ ಸಿಪ್ಪೆಯನ್ನು ತೆಗಿತಾ ಇದ್ದೇನೆ. ಸಿಪ್ಪೆ ಮತ್ತು ಬೀಜವನ್ನು ನೀಟಾಗಿ ತೆಗೆದು ಇಟ್ಟಿದ್ದೇನೆ. ಬನ್ನಿ ನೀಟಾಗಿ ತುರ್ಕೊಳ್ಳುವ. ನಾನು ಹೇಗೆ ತುರಿತೀನಲ್ಲ ರಪ ರಪ ಅಂತ ಹಾಗೆ ನೀರು ತುರಿದು ಬಿಸಾಕಿ ಮಾರ್ರೆ. ತುರಿದಿದ್ದೆಲ್ಲ ಕಂಪ್ಲೀಟ್ ಆಯಿತು ಮಾರ್ರೆ. ಇದರಿಂದ ನಾವು ನೀರನ್ನು ಸಪ್ರೇಟ್ ಮಾಡಬೇಕು. ಅದಕ್ಕೆ ಈ ಥರ ಹಿಂಡಿ ಒಂದು ಬೇಸನ್ಗೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಹೀಗೆ ಸಪ್ರೇಟ್ ಮಾಡಿದ್ದೆಲ್ಲ ಆಯಿತು. ಈ ಉಳಿದ ನೀರನ್ನು ನಾವು ಕುಡಿಬಹುದು. ಇದರಿಂದ ಏನೇನು ಉಪಯೋಗ ಅಂತ ನೀವು ಗೂಗಲ್ ಮಾಡಿ ನೋಡಿ. ಇದರಿಂದ ತುಂಬ ಉಪಯೋಗಗಳುಂಟು ಮಾರಾಯರೆ. ಇವತ್ತು ಕುಂಬಳಕಾಯಿ ಹಲ್ವ ಮಾಡ್ತಾ ಇದ್ದೇವೆ ಮಾರಾಯರೆ. ನೋಡಿ, ಕುಂಬಳಕಾಯಿ ಎಲ್ಲ ತುರಿದು ಒಂದು ಬಟ್ಟಲಿಗೆ ಸಪ್ರೇಟ್ ಮಾಡಿ ನೀರನ್ನು ಸಪ್ರೇಟ್ ಮಾಡಿ ಮತ್ತೆ ಆ ತುರಿದ ಕುಂಬಳಕಾಯಿಯನ್ನು ಬೇಸನ್ಗೆ ಹಾಕಿ ಬೇಯಿಸ್ತಾ ಇದ್ದೇವೆ. ಈ ನೀರೆಲ್ಲ ಹಿಂಗಬೇಕು ಮಾರ್ರೆ, ಅದಕ್ಕೋಸ್ಕರ ಬೇಯಿಸ್ತಾ ಇದ್ದೇವೆ. ಬನ್ನಿ ತೋರಿಸಿ ಎಷ್ಟು ನೀರು ಹಿಂಗಿದೆ. ಇನ್ನೂ ಸ್ವಲ್ಪ ಟೈಮ್ ಬೇಕು ಮಾರ್ರೆ, ಸ್ವಲ್ಪ ಹಿಂಗಬೇಕು, ಇನ್ನೂ ಸ್ವಲ್ಪ ಕಾಯಬೇಕು ಮಾರ್ರೆ. ಬನ್ನಿ, ಇದೆಲ್ಲ ಆದ ನಂತರ ನಾನು ನಿಮ್ಗೆ ಮತ್ತೆ ತೋರಿಸ್ತೇನೆ. ಇದು ನೋಡಿ ಸ್ವಲ್ಪ ಡ್ರೈ ಆಯಿತು. ಆದಮೇಲೆ ಇದು ಇರೋದು ಬಂದು 3 ಕಪ್. ನಾವಿದ್ರೆ ಅರ್ಧದಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಬೇಕು. 3 ಕಪ್ ಇದೆ, ಸೊ ಮೊದಲು 1 ಕಪ್ ಸಕ್ಕರೆಯನ್ನು ಹಾಕ್ಕೋತೀವಿ. 1 ಕಪ್ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಾರಾಯರೆ. ಸಕ್ಕರೆ ನೀರೆಲ್ಲ ಬಿಟ್ಕೊಂಡು ಮಾರಾಯರೆ. ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಡ್ರೈ ಆಗೋವರೆಗೆ ಕಾಯಬೇಕು. ಕಾಯ್ತಾ ಇರಬೇಕು. ನೋಡಿ ಮಾರಾಯರೆ, ಸಕ್ಕರೆ ಮಿಕ್ಸ್ ಆಯಿತು. ಈಗಾಗಲೇ 1 ಕಪ್ ಸಕ್ಕರೆ ಹಾಕಿದ್ದು. ಈಗ ಮತ್ತೆ ಇನ್ನು ಹಾಫ್ ಬಟ್ಟಲು ಸಕ್ಕರೆ ಹಾಕ್ತಾ ಇದ್ದೇವೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು ಅಷ್ಟೇ ಮಾರಾಯರೆ. ಇನ್ನೂ ಕುದೀತಾ ಇದೆ, ಚೆನ್ನಾಗಿ ಕುದಿಸ್ಬೇಕು. ಈ ನೀರೆಲ್ಲ ಇನ್ನೂ ಕಡಿಮೆ ಆಗಬೇಕು, ಅಲ್ಲಿವರೆಗೂ ಕುದಿಸ್ಬೇಕು ಅಲ್ವಾ ಮಾರಾಯರೆ. ಬನ್ನಿ, ತುಪ್ಪ ಮನೆಯಲ್ಲಿ ಮಾಡಿ ತುಪ್ಪ 1 ಸ್ಪೂನ್ ತುಂಬ ಹಾಕ್ತೇನೆ. ತುಪ್ಪ ಜಾಸ್ತಿ ಹಾಕಿದಷ್ಟು ತುಂಬ ಚೆನ್ನಾಗಿ ಬರ್ತದೆ. ಹಾಕಿ ಚೆನ್ನಾಗಿ ತಿರುವಿ ಮಿಕ್ಸ್ ಮಾಡಿ ಅಷ್ಟೇ. 2 ಲವಂಗ ಆಗ್ತಾ ಉಂಟು. ಈಗ ದ್ರಾಕ್ಷಿ ಗೋಡಂಬಿ ತುಪ್ಪ ಹಾಕಿ ಹುರಿಬೇಕು. ತುಪ್ಪ ಹಾಕ್ತಾ ಇದ್ದೇವೆ. ಅಷ್ಟು ದ್ರಾಕ್ಷಿ ಹಾಕ್ತಾ ಇದ್ದೇವೆ. ದ್ರಾಕ್ಷಿ ಹಾಕಿ ಸ್ಪೂನ್ಗೆ ಹುರಿತಾ ಉಂಟು. ಫ್ಲೇಮನ್ನು ಹಂಗೆ ಆಫ್ ಮಾಡಿ ಈ ಬಿಸಿಯಲ್ಲಿ 2 ಹುರಿದಿದ್ದು ಹಾಕ್ತದೆ. ಮತ್ತು ಈಗ ತಗೊಂಡು ಈ ಹಲ್ವಾ ಒಳಗಡೆ ಮಿಕ್ಸ್ ಮಾಡಿಬಿಡಿ ಅಷ್ಟೇ. ದ್ರಾಕ್ಷಿ ಗೋಡಂಬಿ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದಕ್ಕೆ ಯಾವುದೇ ರೀತಿಯ ಕಲರ್ ಕೂಡ ಆ್ಯಡ್ ಮಾಡಿಲ್ಲ, ಅಂದರೆ ಅರಿಶಿನ ಕೂಡ ಹಾಕಿಲ್ಲ, ಹಾಗೆ ಕೇಸರಿ ಕೂಡ ಹಾಕಿಲ್ಲ, ಏನು ಹಾಕ್ತೆ ಹಲ್ವಾ ಮಾಡಿದ್ದೇವೆ. ಇದು ನ್ಯಾಚುರಲ್ ಕಲರ್, ಗ್ಲಾಸಿ ಫ್ಲೇವರಿ ಹಾಗೆ ಬಂದಿದೆ. ಈ ರೀತಿ ಕುಂಬಳಕಾಯಿ ಹಲ್ವವನ್ನು ನಿಮ್ಮ ಮನೆಯಲ್ಲೂ ಕೂಡ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬರ್ತದೆ ಅಂತ ನಮಗೂ ಕೂಡ ತಿಳಿಸಿ ಮಾರಾಯರೆ.